ಇವತ್ತಿಂದು ನಾಷ್ಟ ಅವಲಕ್ಕಿ ರೀ. ಅವಲಕ್ಕಿ ಮಾಡ್ಲಿಕ್ಕೆ ಮೊದಲು ಸ್ವಚ್ಛ ಮಾಡೋದ್ರಿ. ಸ್ವಚ್ಛ ಮಾಡ್ಲಿಕ್ಕಂತ ಚಾಣಿ ಹಿಡಿಯೋದ್ರಿ. ಅವಲಕ್ಕಿದು ಧೂಳು ಇರ್ತದೆ, ಸಣ್ಣ ಸಣ್ಣ ನೀನು ಕಸ ಕಡ್ಡಿ ಇರ್ತದೆ, ಬೀಳುತ್ತೆ ಚಾಣಿದಿಂದ. ಏನು ಮ್ಯಾಗ ಒಂದೊಂದು ಇದು ಇರ್ತದೆ, ಕೌಡು ಕದ ತೆಗಿಯೋದ್ರಿ. ಇಲ್ಲಿ ಒಂದು ಗ್ಯಾಸಿನ ಮ್ಯಾಗ ಬೊಗೋಣ ಇಟ್ಟೇನಿ ರೀ. ಬೊಗೋಣ್ಯಾಗ ಎಣ್ಣೆ ಹಾಕೀನಿ ರೀ. ಎಣ್ಣೆ ಹಾಕೋದಾದ್ಮೇಲೆ ಎಣ್ಣೆಕಾಯನ್ನ ಸಾಸಿವೆ ಹಾಕೀನಿ ರೀ. ಸಾಸಿವೆ ಜರ ಚಟ್ಚಟನ್ನ ಜೀರಿಗೆ ಹಾಕೀನಿ. ಹಸಿ ಮೆಣಸಿನ್ಕಾಯಿ ಹಾಕದ್ರಿ. ಹಸಿ ಮೆಣಸಿನ್ಕಾಯಿ ಜರ ಕೆಂಪು ಆಗೋಣ ಮ್ಯಾಗ ಉಳ್ಳಾಗಡ್ಡೆ ಹಾಕದ್ರಿ. ದಿನ ಮಾಡ್ತೀವಿ ರೀ, ಅದಕ್ಕಿಂತ ಒಂದು ಉಳ್ಳಾಗಡ್ಡೆ ಹೆಚ್ಚಿಗೆ ಹಾಕಿ ನೋಡಿರಿ, ಚಂದ ಆಗ್ತದ. ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕ್ರಿ, ಶೇಂಗಾದಾಗ ಸ್ವಲ್ಪ ಜಾಸ್ತಿ ಹಾಕ್ರಿ. ಈ ಕಡೆ ಇದ್ರೆ ಕೇರಿಟ್ಟು ಅವಲಕ್ಕಿ ಸ್ವಚ್ಛ ತೊಳ್ಕೊರಿ. ಮೊದಲು ಮುಕ್ಕು ನೀರು ಹಾಕಿ ತೊಳಿರಿ. ಆಮೇಲೆ ಒಂದು 2 ಚರಿಗೇಸ್ ದಬಾಶಿ ಹಾಕಿಬಿಡ್ರಿ. ಬುಡಕ್ಕೆ ನಿಂತಿದ್ದು ರಾಡಿ ಏನಿರ್ತದೆ ತಳಗೆ ಹೋಗ್ಬಿಡ್ತದೆ ಅದು. ಅಲ್ಲಿದೆ ಸ್ವಲ್ಪ ಉಪ್ಪು ಹಚ್ಚಿಕೆ ಇಡ್ರಿ. ಹಂಗಾಗಿದ್ರೆ ಒಂದು ಜರ ಅರಿಶಿಣ ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡಿರಿ. ಅವೇನು ನಾನು ಇದು ಮಾಡಿ ಅವಲಕ್ಕಿದ್ರೆ ಹಾಕಿ ಜರ ಮ್ಯಾಗ ಒಕ್ಕೊಟ್ಟು ಕೊತ್ತಂಬರಿ ಹಾಕ್ರಿ. ಹಾಕಿ ಚಂದಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಅದಕ್ಕೆ ಟೇಸ್ಟ್ ಬರ್ಬೇಕಾದ್ರೆ ಮ್ಯಾಗ ಒಂದು ಜರ ಸಕ್ಕರೆ ಹಾಕ್ರಿ. ಸಕ್ಕರೆ ಹಾಕ್ರಿ ಭಾಳ ಚಂದ ಟೇಸ್ಟ್ ಬರ್ತಾರೆ ಅದು. ಇಲ್ಲಿ ಸ್ವಲ್ಪ ಮಾಡಿಕೆ ಉಣ್ಣು ನೋಡಿರಿ. ನನ್ನ ಬಲ್ಲಿ ಸಣ್ಣ ಶೇವ ಅವ ರೀ. ನಿಮ್ಮ ಬಲ್ಲಿದ್ರೆ ನೀವು ಹಾಕಿ ಉಣ್ಣು ನೋಡಿರಿ, ಭಾಳ ಚಂದ ಆಯ್ತು ರೀ. ಮಾಡಿ ನೋಡಿರಿ. ಇಷ್ಟ ಆಯ್ತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.